ದಿಢೀರನೆ ಕುಸಿದ ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿತ ತಪ್ಪಿದ ಭಾರೀ ದುರಂತ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಒಂದು ಘಟನೆ ಸಂಭವಿಸಿದೆ. ದಿಢೀರನೆ ಕುಸಿದ ಸರ್ಕಾರಿ ಶಾಲೆಯ ಮೇಲ್ಚಾವಣಿ. ಇದರಿಂದಾಗಿ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿತಗೊಂಡು ಭಾರೀ ದುರಂತವೊಂದು ತಪ್ಪಿದೆ. ಘಟನೆಯು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ನಡೆದಿರುವಂಥದ್ದು. ಮೇಲ್ಚಾವಣಿ ಕುಸಿತದಿಂದ ಪೀಠೋಪಕರಣಗಳು ಪುಡಿಯಾಗಿದೆ. ಶಾಲೆಗೆ ರಜೆ ಇದ್ದಿದ್ದರಿಂದ ತಪ್ಪಿದ ಭಾರೀ ದುರಂತ. ಶಾಲೆಯಲ್ಲಿ 2 ದಿನಗಳಿಂದ ನಡೆಯುತ್ತಿದ್ದಂಥ LLF ಶಿಕ್ಷಕರ ತರಬೇತಿ ಸಭೆ ಕೂಡ ಕೆಲ ಶಿಕ್ಷಕರು ಇಂದು ಸಭೆಗೆ ಹಾಜರಾಗಲು ಬಂದಿದ್ದಾಗಲೇ ಈ ಒಂದು ಘಟನೆ ಸಂಭವಿಸಿತ್ತಂತೆ. ಅದೃಷ್ಟವಶಾತ್ ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಾಲಾ ಕಟ್ಟಡ ಡೆಮಾಲಿಷನ್ಗೆ ಎಷ್ಟೇ ಮನವಿ ಮಾಡಿದರೂ ಸಹಿತ ಯಾವುದೇ ಅಧಿಕಾರಿಗಳು ನೋ ಯೂಸ್, ಜನಪ್ರತಿನಿಧಿಗಳು ನೋ ಯೂಸ್, ಎಷ್ಟೇ ಅವ್ರಿಗೂ ಮನವಿ ಮಾಡಿದರೂ ಸಹಿತ ಡೋಂಟ್ ಕೇರ್ ಎನ್ನದ ಅಧಿಕಾರಿಗಳು ಆತಂಕದಲ್ಲೀಗ ಪೋಷಕರಿದ್ದಾರೆ. ದಿಢೀರನೆ ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿದಿರುವಂಥ ದೃಶ್ಯವನ್ನು ನೀವು ಗಮನಿಸ್ಬೋದು. ಕಲಬುರಗಿ ಜಿಲ್ಲೆ ಚಿತ್ತಾಪುರ ಒಂದು ವಾಡಿ ಪಟ್ಟಣದಲ್ಲಿ ಒಂದು ಘಟನೆ ಸಂಭವಿಸಿದೆ. ಹಾಳಾಗ್ಯಾವ ಸರ್. ಆಮೇಲೆ ದಾಖಲೆಗಳು ಹಾಳಾಗ್ಯಾವ ಸರ್. ದಾಖಲೆ ಅಂತಂದ್ರೆ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಮಕ್ಕಳ ಸಂಖ್ಯೆ ಲಿಸ್ಟ್, ಶಾಲೆಗೆ ಸಂಬಂಧಪಟ್ಟ ದಾಖಲೆಗಳು ಹಾಳಾಗಿದೆ. ಎಷ್ಟು ಕೋಣೆಗಳು ಮೇಡಮ್ ಇಲ್ಲಿ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕೋಣೆಗಳು ಇರ್ತವೆ. 10 ಕೋಣೆಯಲ್ಲಿ 10 ಕೋಣೆಗಳು ಕೂಡ ತುಂಬಾ ಹಾಳಾಗ್ಯಾವ ಸರ್. ಆಮೇಲೆ ದಾಖಲೆಗಳು ಹಾಳಾಗ್ಯಾವ ಸರ್. ದಾಖಲೆ ಅಂತಂದ್ರೆ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಮಕ್ಕಳ ಸಂಖ್ಯೆ ಲಿಸ್ಟ್, ಶಾಲೆಗೆ ಸಂಬಂಧಪಟ್ಟ ದಾಖಲೆಗಳು ಹಾಳಾಗಿದೆ. ಎಷ್ಟು ಕೋಣೆಗಳು ಮೇಡಮ್ ಇಲ್ಲಿ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕೋಣೆಗಳು ಇರ್ತವೆ. 10